ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆದು ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ವ್ಲಾಗ್ ಏನು ಮಾಡಿಲ್ಲ ನಾನು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಇವತ್ತು ವಾಪಸ್ ಬ್ಯಾಂಗ್ಳೂರ್ ಹೋಗೋಣ ಅಂತ ಇದ್ದೀವಿ, ಹೋಗಬೇಕು. ಬನ್ನಿ ನೋಡೋಣ ಏನು ಮಾಡ್ತಾ ಇದ್ದಾರೆ ಮನೇಲಿ ಅಂತ. ಇಲ್ಲೇಳು ಇಲ್ಲೇಳು ಗುಡ್ ಮಾರ್ನಿಂಗ್. ಇಲ್ಲಿ ನೋಡಲಿ ನೋಡಿಲ್ಲೇ ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಇವನು ಹೌ ಆರ್ ಯು? ಫೈನ್ ಥ್ಯಾಂಕ್ ಯು. ನಾ ಹಂಗೆ ನೋಡೋಕ್ಕಾಗೋದಿಲ್ಲ. ಗಾಯ್ಸ್, ಇವಾಗ ಬೆಳಗ್ಗೆ ನಾವು ಪಲಾವ್ ಮಾಡ್ತಾ ಇದ್ದೀವಿ. ಏನು ನೆನ್ನೆ ಮಾಡಿರುವಂತಹ ಎಳ್ಳು ಮೆಂತೆ ಟೇಸ್ಟ್ ಹೇಗಿದೆ ಅಂತ ನಾನು ಇನ್ನೂ ನೋಡಿಲ್ಲ. ನನಗೊಂಚೂರು ಹಾಲು ಬೇಕು ಕಾಫಿ ಮಾಡ್ಕೊಳಕ್ಕೆ. ಸೊ ಪಲಾವ್ ರೆಸಿಪಿ ಏನು ಮಾಡ್ತಾ ಇದ್ದೀರಾ ಹೇಳಿ. ಆ್ಯಕ್ಚುಲಿ ಇವತ್ತು ಬ್ಯಾಂಗ್ಳೂರ್ ಹೋಗಬೇಕು ಅಂತ ಇದ್ವಿ. ಸೊ ಪ್ಲ್ಯಾನ್ ಚೇಂಜ್ ಮಾಡಿ ಇವತ್ತು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ, ನೋಡೋಣ ಅಲ್ಲಿ ಏನೇನಾಗುತ್ತೆ ಅಂತ. ಸೊ ನಾನು ಫುಲ್ ರೆಡಿ ಆಗಿದ್ದೀನಿ ಹೋಗೋಕ್ಕೆ. ಆ್ಯಂಡ್ ನಿನ್ನೆ ಬ್ಲಾಗಲ್ಲೇ ಕಂಟಿನ್ಯೂಯೇಷನ್ ಮಾಡ್ತಾಯಿದ್ದೀನಿ ನಾನು. ಸೊ ಹೋಗೋಣ. ಆ್ಯಂಡ್ ಇವತ್ತು ಬಿಸಿಲೆಲ್ಲ ಇದೆ, ಆದರೆ ತುಂಬ ಚಳಿ ಇದೆ. ಬಿಕಾಸ್ ಆಲ್ರೆಡಿ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಚಳಿ ಕೂಡ ಸ್ಟಾರ್ಟ್ ಆಗಿದೆ. ಎಲ್ಲ ರೆಡಿ ಆಗಿದ್ದೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ ಹೋಗೋಣ. ಆ್ಯಂಡ್ ಜಿಯಾನ್, ವಿ ಆರ್ ಗೋಯಿಂಗ್ ಟು ಹರ್ ಹೌಸ್ ಅಲ್ವಾ ಜಿಯಾನ್? ವೇರ್ ಆರ್ ವಿ ಗೋಯಿಂಗ್? Tell where we are going. Tell men. We are going to ಸಿದ್ದಾಪುರ. ಹಾಂ, ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ನಮ್ಮ ಫಾರೆಸ್ಟ್. ಹಲೋ. ಸೊ ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಇವ್ರು ವ್ಯಾನಲ್ಲಿ ಹೋಗ್ತಾ ಇದ್ದೀವಿ. ಇವ್ರದ್ದು ಸ್ಕೂಲ್ ವ್ಯಾನ್ ಇದೆ. ಸೊ ಆ ಸ್ಕೂಲ್ ವ್ಯಾನಲ್ಲಿ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಬಂದು ರೀಚ್ ಆದ್ವಿ ಮನೆಗೆ. ಜಸ್ಟ್ ಇವಾಗ ತಾನೇ ಬಂದಿದ್ದು. ತುಂಬ ಬಿಸಿಲಿದೆ ಇಲ್ಲಂತೂ. ಆ್ಯಂಡ್ ನೀವು ನನ್ನ ಓಲ್ಡ್ ವೀಡಿಯೋಸಲ್ಲಿ ನೋಡ್ತಿರ್ಬೋದು, ಇವರು ಮನೆ ಕಟ್ತಾಯಿದ್ರು. ಸೊ ಇನ್ನೂ ಆಲ್ಮೋಸ್ಟ್ ಫಿನಿಷ್ ಆಗಿದೆ, ಇನ್ನೊಂದು ಸ್ವಲ್ಪ ಫಿನಿಷ್ ಆಗೋಕ್ಕಿದೆ. ಸೊ ನೋಡಿ, ಇನ್ನು ಪೇಂಟಿಂಗ್, ಕಿಟಕಿ ಇದು ಎಲ್ಲ ಆಗಬೇಕು. ಆ್ಯಂಡ್ ಇವಾಗ ಊಟ ಮಾಡಬೇಕು. ಫಿನಿಶ್ ಆಗ್ತಾ ಇದೆ. ಆ್ಯಂಡ್ ದಿಸ್ ಇಸ್ ಸೌದೆ ಒಲೆ ಅಡುಗೆ ಮನೆ. ಬೆಕ್ಕುಗಳಿದೆ ಇವ್ರ ಮನೇಲಿ. ಇವ್ರಿಗೆ ಬೆಕ್ಕು ಅಂದರೆ ತುಂಬ ಇಷ್ಟ, ಅದಕ್ಕೆ ಏನು ಮಾಡೋದಿಲ್ಲಲ್ಲ ಇದು. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಏನಿಲ್ಲ ಗೈಸ್, ಎಷ್ಟು ಬಿಸಿಲಿದೆ ಇವತ್ತು, ತುಂಬ ಬಿಸಿಲಿದೆ. ಆ್ಯಂಡ್ ಅಲ್ಲಿ ನಮ್ಮ ತಾತ ಗಾಡಿ ಇದೆ ಅಲ್ಲಿ ಸೈಡಲ್ಲಿ. ಗೈಸ್, ನಾವೇನು ಹಳ್ಳಿ ಮನೆ ಹಿಂಗೆ ಇರೋದು. ಇದು ಒಲೆ ಮನೆ. ನಾವಿವಾಗ ಮ್ಯಾಗಿ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಮಾಡೋಣ. 3 ಜನ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಇದ್ದೀವಿ. ಸೊ ಮ್ಯಾಗಿ ಮಾಡ್ತಾ ಇದ್ದೀವಿ. ಫಸ್ಟ್ ಏನು ಮಾಡ್ತೀನಿ ನಾನು ಅಂತಂದರೆ, ಫಸ್ಟು ಮ್ಯಾಗಿಗೆ ಮೊಟ್ಟೆ ಯೂಸ್ ಮಾಡ್ತೀನಿ. ಸೊ ಫಸ್ಟ್ ಮೊಟ್ಟೆನ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಮ್ಯಾಗಿ ಜೊತೆಗೆ ಹಾಕಲ್ಲ.
ಹೌದಾ, ಇವ್ನು ನೋಡಿ, ಇವನು ಆನಿಯನ್ ಎಲ್ಲ ಕಟ್ ಮಾಡ್ತಾ ಇದ್ದಾನೆ. ಸೊ ನಾನು ಏನು ಮ್ಯಾಗಿ ಮಾಡ್ಕೊಡ್ತೀನಿ ಇಲ್ಲ. ಹಾಯ್ ಗೈಸ್, ಸೊ ಇವಾಗ ನಾವು ಮೊಟ್ಟೆ ಫ್ರೈ ಮಾಡ್ಕೊತಾ ಇದ್ದೀವಿ ಮ್ಯಾಗಿಗೆ ಹಾಕೋಕ್ಕೆ. ಚೆನ್ನಾಗಿ 3 ಮೊಟ್ಟೆ ತೊಗೊಂಡಿದ್ವಿ. ಒಂದು 1 to 3 ನೂಡಲ್ಸು, ಇನ್ನೊಂದು ಇದು ಯಾವುದಿದು ಟಾಪ್ ರೇಮನ್ ಅಂತೆ, ಯಾವುದೋ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ತಿಂತಾ ಇರೋದು ಇದು. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ ಅಲ್ವಾ ಮನ್ವಿತ್? ಎಸ್. ಸೊ ಮ್ಯಾಗಿ ಮಾಡುವ ವಿಧಾನ ನೋಡ್ಬೇಕಾ ಈಗ? ಸಾಕಲ್ಲ ಇಷ್ಟು? ಇನ್ನೂ ಫ್ರೈ ಆಗಬೇಕಾ? ಸಾಕು ಜಾಸ್ತಿ ಸಾಕು. ಓಕೆ. ಸೊ ಈ ಬಾಣಲಿ ತೊಗೊತಾ ಇದ್ದೀವಿ ಮ್ಯಾಗಿ. ಸ್ವಲ್ಪ ಹಿಂದೆ ಹೋಗು. ಈ ಬಾಣಲಿ ತೊಗೋತಿದ್ದೀವಿ ಮ್ಯಾಗಿ ಮಾಡೋಕ್ಕೆ. ಓಕೆ. ಗ್ಯಾಸ್ ನಂಗೆ ಭಯ ಆಗುತ್ತೆ ಯಾಕಂದರೆ ಇದು ಆಟೋಮೆಟಿಕ್. ಹಾಂ ಎಂತ ಇದು ಮೇಲೆ ಸ್ವಲ್ಪ ಲೋ ಆಗಿರ್ತದೆ, ಅದು ಹೋದರೆ ಜಾಸ್ತಿ ಹೋಗ್ತದೆ. ಹೌದಾ, ಪರವಾಗಿಲ್ಲ, ಲೋ ಆಗಿ ಹೋಗ್ತೀವಿ. ಹಾಂ, ನೀರೇನು ತಗೋಬಾರ್ದು. ಹಂಗಾ? ನನಗೆ ಕಟರ್ ಸಿಗ್ಬೋದಾ? ಕಟರ್ ಅಲ್ಲಿ ಉಂಟು, ಚಾಕ್ಲೇಟ್ ಕಟ್ ಮಾಡು. ಸೊ ಫಸ್ಟಿಗೆ ನಾವೇನು ಹಾಕೊಳ್ಳೋಣ ಅಂತಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಸಾಕನ್ಸುತ್ತೆ. ಸ್ವಲ್ಪ ಜಗ್ಗಲ್ಲಿ ನೀರಿದ್ರೆ ನೀರು ಬೇಕು ನನಗೆ. ಯಾವುದು ಬಾಟಲ್ ನೀರು ಹಾಕದ? ಬಾಟಲ್ ನೀರೇನು ಬೇಡ, ಮಾಮೂಲಿ ನೀರು. ಇವಾಗ ಎಣ್ಣೆ ಹಾಕೋಣ, ಅಲ್ಲ ಇದು ಆನಿಯನ್ ಹಾಕೊಳ್ಳೋಣ. ಇದು ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಆಗಬೇಕು. ಟೊಮ್ಯಾಟೊ ಬೇಡವಾ? ಬೇಡ. ಯಾವುದನ್ನ? ಹ್ಞೂ ಹಾಕ್ತೀನಿ. ಕಟ್ ಮಾಡ್ಬೇಕಾ? ನೀನು ಬರ್ಬಾರ್ದು. ಕಟ್ ಮಾಡ್ತೀನಿ ಬಿಡು. ಇದು ಚೆನ್ನಾಗಿ ಫ್ರೈ ಆಗಲಿ. ನಾನೇನು ಮಾಡ್ತೀನಿ ಅಂತಂದರೆ ಮಸಾಲಾನ ಹಾಕೊಂಡ್ಬಿಡ್ತೀನಿ ಅಷ್ಟೇ. ಮ್ಯಾಗಿ ಇದು ಹಾಕಾದ್ಮೇಲೆ ಮಸಾಲ ಹಾಕಿದ್ರೆ ಅದು ನಾನು ಮಸಾಲ ಫಸ್ಟೇ ಹಾಕ್ತೀನಿ. ಇದು ಕಟ್ ಮಾಡೋಕ್ಕೆ ಇದು ಇಲ್ಲ, ಇದು ನಾನು ಹಿಂಗೆ ಹಾಕ್ತೀನಿ. ಮಸಾಲ ಫ್ರೈ ಆಗಬೇಕು ನನಗೆ. ಅದಕ್ಕೆ ಇದು 1 to 3 ಮಸಾಲ ನನಗೆ ತುಂಬ ಇಷ್ಟ, ಬಿಕಾಸ್ ಅದು ಟೇಸ್ಟೇ ಚೆನ್ನಾಗಿರುತ್ತೆ. ಇದ್ರದ್ದು ಹೆಂಗಿದೆ ಅಂತ ನನಗೆ ನಿಜವಾಗೂ ಗೊತ್ತಿಲ್ಲ. ಇದೊಂಥರ ಕಲರ್ ನೋಡಿ ಬೇರೆ ಇದೆ. ಸ್ಲಿಮ್ ಮಾಡ್ಬೋದಾ? ಈಗ ನೀರು ತಗೋಬಾ. ಕಟ್ ಮಾಡಲ? ಇವಾಗ ನೀರು ಹಾಕೊತಾ ಇದ್ದೀನಿ. ಇನ್ನೂ ಬೇಕು ನೀರು. ಒಂದು ಮಸಾಲ ಹಂಗೆ ಇಟ್ಕೊಂಡಿದ್ದೀನಿ, ಮ್ಯಾಗಿ ಹಾಕಾದ್ಮೇಲೆ ಹಾಕೋಣ ಅಂತ ಹೇಳಿ. ಓಕೆನಾ? ಸೊ ಇನ್ನೂ ಒಂದು ಸ್ವಲ್ಪ ನೀರು ತೊಗೊತೀನಿ. ಓ, ಇಲ್ಲೇ ಇದೆಯಲ್ಲ, ಇಲ್ಲೇ ಇದೆ. ಸಾಕಲ್ಲ? ಓಕೆ. ಸೊ ಈಗ ನಾವೇನು ಮಾಡೋಣ ಅಂತಂದರೆ, ಇದು ಚೆನ್ನಾಗಿ ಒಂದು ಸ್ವಲ್ಪ ಕುದೀಲಿ ಅಲ್ವಾ? ಆಮೇಲೆ ಹಾಕೋಣ. ಇದಕ್ಕೆ ಬೇರೆ ಏನಾದರೂ ಬೇಕಾ? ಚಿಕನ್ ಮಸಾಲ ಏನಾದರೂ ಬೇಡ ಅಲ್ಲ? ಬೇಡ, ಚಿಕನ್ ಮಸಾಲ ನಿನ್ನೆ ಖಾಲಿ ಆಯಿತು. ಓಕೆ. ಇವಾಗ ಇದನ್ನು ಹಾಕೊಂಡ್ಬಿಡ್ತೀನಿ ನಾನು. ಇವಾಗ ಸರಿ ಹೋಗಿ ಇಲ್ಲ ಹಾಕಲ್ಲ? ಫ್ಲೇಮ್ ಜಾಸ್ತಿ ಇರಬೇಕಾ? ಇಲ್ಲೇ ಹಾಕಲ್ಲ? ಸಾಕಲ್ಲ. ಫ್ಲೇಮ್ ಜಾಸ್ತಿ ಬೇಕಾ? ಫ್ಲೇಮ್ ಜಾಸ್ತಿ ಬೇಕಾ? ಇರಲಿ, ಕುದೀಲಿ ಅದು. ಆದರೆ ಕಮ್ಮಿ ಉಂಟು.
ಇಲ್ಲಿ ಹಾಕಿದ್ರೆ ಜಾಸ್ತಿ ಬರ್ತದೆ. ಹಂಗೆ ಓಕೆ, ಇದನ್ನು ಆಫ್ ಮಾಡ್ತೀನಿ. ಇರು ಆನ್ ಮಾಡ್ಕೊತೀನಿ. ಪ್ಲೀಸ್ ಏನಂತಂದರೆ ಅಲ್ಲಿ ಫ್ರೇಮ್ ಜಾಸ್ತಿ ಇದೆ, ಸೊ ಇಲ್ಲಿ ಇಟ್ಕೊತಾ ಇದ್ದೀನಿ. ಆ್ಯಂಡ್ ನಾನು ನಾಳೆ ಬೆಳಿಗ್ಗೆ ಬ್ಯಾಂಗ್ಳೂರ್ ಹೋಗಬೇಕು. ಸೊ ಟುಡೇ ಲಾಸ್ಟ್ ಡೇ ಇನ್ ಮೈ ನೇಟಿವ್. ಅಂದರೆ ಲಾಸ್ಟ್ ಡೇ ಅಂತಲ್ಲ, ನಾನು ಅವಾಗವಾಗ ತಿಂಗಳಿಗೆ 4-5 ಸತಿ ಬರ್ತಾ ಇರ್ತೀನಿ. ಇದೇ ನನ್ನ ಕೆಲಸ, ಬರೋದು ಹೋಗೋದು. ಆದರೆ ಇವಾಗ ನಾನು ಚಿಕ್ಕಮ್ಮ ಮನೇಲಿದ್ದೀನಿ. ನಮ್ಮ ಅಜ್ಜಿ ಮನೆಯಿಂದ ಚಿಕ್ಕಮ್ಮ ಮನೆಗೆ ಬಂದೆ. ಇನ್ನೂ ನೀರು ಬೇಕಾ? ಸಾಕಲ್ಲ, ಯಾಕಂದ್ರೆ ಹಾಕು. ಸೂಪ್ ಥರ ಅಂದರೆ ಚೆನ್ನಾಗಿ ಕುದೀಲಿ ಕುದೀಲಿ ಕುದೀಲಿ. ಏನಂತೀರ? ಇದಕ್ಕೆ ಪೆಪ್ಪರ್ ಇದೆಯಾ? ಪೆಪ್ಪರ್ ಮೇಲೆ 4th ಇದು ಹಾಂ, ಸುಮ್ಮನೆ ಹಾಕೋಣ. ಇದು ಹಾಕಿದ, ಮೆಣಸು ಹಾಕಿದ. ಹಾಕಿದೆ, ಅದು ಸ್ವಲ್ಪ ಸ್ಪೈಸಿ ಆಗಿದೆ. ಸ್ಪೈಸಿ ಅಷ್ಟಿಲ್ಲ ಇದು. ಯಾವುದು ಇದಾ? ಸ್ವಲ್ಪ ಹಾಕು. ಸ್ಪೈಸಿ ಅಷ್ಟಿಲ್ಲ ಅಂತಿದ್ದಾನೆ, ಅದಕ್ಕೆ ಒಂದು ಚೂರು ಚಿಲ್ಲಿ ಪೌಡರ್ ಹಾಕೋಣ, ರೆಡ್ ಬರೋಕ್ಕೆ. ಇದು ಕಿಚನ್ ಏನು ಗೊತ್ತಾ, ಅವರು ಇನ್ನು ಮನೆ ಕಟ್ತಾ ಇದ್ದಾರಲ್ವ, ಸೊ ಇಲ್ಲಿ ಬಂದುಬಿಟ್ಟು ಮನೆ ಒಳಗಡೆ ಇನ್ನೊಂದು ಕಿಚನ್ ಇದೆ ಕಟ್ತಾ ಇರೋ ಮನೆಗೆ. ಬಟ್ ಇದು ಬಂದುಬಿಟ್ಟು ಇಲ್ಲಿ ಬರೀ ಸೌದೆ ಒಲೆ ಕಿಚನ್ ಇದು. ಬಟ್ ಇವಾಗ ಅದಿನ್ನೂ ಫಿನಿಷ್ ಆಗಿಲ್ಲ ಅಂತ ಇಲ್ಲಿ ಸ್ಟವ್ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಅದು ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಬರೀ ಸೌದೆ ಅಡುಗೆ ಮಾಡೋಕ್ಕೆ ಮಾತ್ರ ಈ ಕಿಚನ್. ಸೊ ಹಿಂಗಿದೆ ಅಬ್ಬಾ. ನಮ್ಮ ಮ್ಯಾಗಿ ನೋಡೋಣ ಏನಾಯಿತು ಅಂತ. ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಯಾಕೋ ಮ್ಯಾಗಿ ತಿನ್ನಬೇಕು ಅಂತ ಅನ್ನಿಸ್ತು, ಅದಕ್ಕೆ ತುಂಬ ದಿನ ಆಯಿತು ಮ್ಯಾಗಿ ತಿಂದು, ಅದಕ್ಕೆ ಇಲ್ಲಿ ಚೆನ್ನಾಗಿ ತಿನ್ಕೊಂಡು ಹೋಗೋದು. ಬ್ಯಾಂಗ್ಳೂರ್ ಅಂದಮೇಲೆ ಫುಲ್ ಡಯಟ್ ಮಾಡೋದು, ಇಷ್ಟೇ ನನ್ನ ಕೆಲಸ. ಓಕೆ ಗೈಸ್, ಇವಾಗ ಅದು ಚೆನ್ನಾಗಿ ಕುದೀತಿದೆ. ಸೊ ಇದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಇದರಲ್ಲಿ 1 to 3 ಮಿಕ್ಸ್ ಮಾಡಿ. 1 to 3 ಇದು ನೂಡಲ್ಸ್ ಇದೆ ಬೇರೆ. ನನಗೆ 1 to 3 ಇಷ್ಟ ಇರೋದು. ಎಸ್, ಚೆನ್ನಾಗಿ ಇದಾಗಲಿ. ಮತ್ತು ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ನಾನು ಇಲ್ಲಿ ನೋಡಿ, ಬೇಕು ಮನೆ ಮಲಗಿರೋ ತುರ್ಸು. ಸಾಕು, ಇಲ್ಲಿದೆ. ಅನ್ನ ಕುದೀತಾ ಇದೆ. ಸೊ ನೋಡಿ, ಮ್ಯಾಗಿ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಇವಾಗ ಸರ್ವ್ ಮಾಡ್ಕೊತೀವಿ. ಎಗ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಚೆನ್ನಾಗಿ. ದೆನ್ ರೆಡಿ ಟು ಈಟ್. ಇಬ್ಬರದು ಮ್ಯಾಗಿ ರೆಡಿ ಆಗಿದೆ. ಸೊ ಇವಾಗ ತಿನ್ನೋಣ. ಹಾಯ್ ಗಾಯ್ಸ್, ಐ ಆಮ್ ಬ್ಯಾಕ್. ಸೊ ಇವಾಗ ಸಂಜೆ ಆಗಿದೆ. ನಾನು ಒಂದು ಐಟಮ್ ರೆಡಿ ಮಾಡ್ತಾಯಿದ್ದೀನಿ. ಏನು ಅಂತ ಅಂದರೆ, ಒಂದು ಸ್ನ್ಯಾಕ್ ರೆಡಿ ಮಾಡ್ತಾಯಿದ್ದೀನಿ ಇವಾಗ ತಿನ್ನೋಣ ಅಂತ. ಆ್ಯಂಡ್ ಬಾರೋ ಮನ್ವಿತ್ತು ರೆಡಿ ಆಗಿದೆ. ಇವಾಗ ನಾವು ತಿನ್ನೋಣ. ಯಾಕೋ ನೋಡಿ, ಇವನು ಈ ಥರ ಕಾಲಿಗೆ ಮತ್ತು ಬೆನ್ನಿಗೆ ಮಸಾಜ್ ಮಾಡೋದಿದು ದಿಸ್ ಮಸಾಜರ್. ಸೊ ಅದನ್ನು ಮಾಡ್ತಾ ಇದ್ದಾನೆ. ಜುಮ್ 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 ಆಗುತ್ತೆ. ಓ ನೋಡಿ ಗೈಸ್, ಚೆನ್ನಾಗಿ ಅನ್ನಿಸ್ತದೆ. ನೈಸ್. ಲೆಗ್ ಪೇನ್ ಏನಾದರೂ ಇದ್ದರೆ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಇದು ನೋಡಿ ಗೈಸ್, ಇದು ಪಾದಕ್ಕೆ ಮಸಾಜ್ ಮಾಡೋಂಥದ್ದು. ಈಗ ನಾವು ಯಾವ ಕಡೆ ಇದ್ದೀವಿ ಅಂದರೆ, ಹೊಸ ಮನೆ ಪಕ್ಕದಲ್ಲಿ ಇದೊಂದು ಚಿಕ್ಕದು ಟೆಂಟ್ ಥರ ಇದೆ. ಇದರೊಳಗಡೆ ಇದ್ದೀವಿ ಈಗ, ಮನೆ ಪಕ್ಕದಲ್ಲಿ. ಎಲ್ಲ ಅಲ್ಲಿ ಆ ಮನೇಲಿದ್ದಾರೆ, ನಾವಿಲ್ಲಿದ್ದೀವಿ. ಇಲ್ಲಿ ನೋಡಿ, ಓ ಚೆನ್ನಾಗಿ ಅನಿಸ್ತಿದೆ. ನೈಸ್.
ಇದೇ ಥರ ಬೆನ್ನಿಗೆ ಕಾಲಿಗೆ 2 ಥರ ಇದೆ. ನೋಡಿ ಗೈಸ್, ನಾನು ಆರೆಂಜ್ ಪೀಲ್ ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಏನೋ ಚೆನ್ನಾಗಿದೆ, ಫಸ್ಟ್ ಟೈಮ್ ಹಾಕ್ಕೊಂಡಿರೋದು ನಾನು. ಓಕೆ ಗೈಸ್, ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಕ್ಚುಲಿ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ ನಾನು ಇವತ್ತು. ಸೊ ಅಲ್ಲೋದ್ಮೇಲೆ ಸಿಗ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಯಾರು ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಹಳೆಯ ವೀಡಿಯೋಸ್ ಕೂಡ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಶಾರ್ಟ್ಸ್ ಕೂಡ ಹಾಕಿರ್ತೀನಿ, ನನ್ನ ರೆಸಿಪಿ ಹಾಕಿರೋದೆಲ್ಲ, ಅಡುಗೆ ಮಾಡಿರೋದೆಲ್ಲ, ಅದನ್ನು ಕೂಡ ಹೋಗಿ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.